ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ. 2024ರ ಲೋಕಸಭಾ ಚುನಾವಣೆ ಬಿಜೆಪಿ ಜೆಡಿಎಸ್ ಸೋಲಿಸಿ ಸಂವಿಧಾನ ಉಳಿಸಿ ದೇಶವನ್ನು ಅಪಾಯದಿಂದ ರಕ್ಷಿಸಿ ಎಂಬ ದಲಿತರ ಕೂಗು ಇಡೀ ಕರ್ನಾಟಕಾದ್ಯಂತ ಕೇಳಿಬರುತ್ತಿರುವುದರಿಂದ ಇಂದು ಸಿರುಗುಪ್ಪ ತಾಲೂಕಿನಲ್ಲಿ ದಲಿತ ಸಂಘಟನೆಗಳು ಎಲ್ಲವೂ ಸೇರಿ ಒಕ್ಕೂಟದಿಂದ ಇಂದು ಸಿರುಗುಪ್ಪ ಪಟ್ಟಣದಲ್ಲಿ ದಲಿತ ಹಕ್ಕುಗಳ ಸಮಿತಿಗಳು ಮತ್ತು ದಲಿತ ಸಂಘಟನೆಗಳು ಎಲ್ಲ ಮುಖಂಡರುಗಳು ಸೇರಿ ಬಿಜೆಪಿಯನ್ನು ಸೋಲಿಸಬೇಕು ಮತ್ತು ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು. ಈ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲ ಒಂದು, ದಲಿತರು ಯಾವುದೇ ಕಾರಣಕ್ಕೆ ಬೇರೆ ಬೇರೆ ಅಲ್ಲ, ಸಂವಿಧಾನವನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ ಎಂದು ಇಂದು ಸಿರುಗುಪ್ಪ ತಾಲೂಕಿನಲ್ಲಿ ಕೊಡ್ಲಿ ಮಲ್ಲಿಕಾರ್ಜುನ ಇವರ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ಎಲ್ಲ ಸಂಘಟನೆಯ ಪದಾಧಿಕಾರಿಗಳನ್ನು ಕರೆದು ಚರ್ಚಿಸಿ ನಮ್ಮ ಮತ ಕಾಂಗ್ರೆಸ್ಸಿಗೆ ಎಂಬುವ ಘೋಷಣೆಯೊಂದಿಗೆ ಇವತ್ತು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ ಸಂಘಟನೆಯ ಮುಖ್ಯ ಕಾರ್ಯಕರ್ತರು ಮತ್ತು ಅಧ್ಯಕ್ಷರುಗಳಾದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಬಣದ ತಾಲೂಕು ಅಧ್ಯಕ್ಷರಾದ ಎಚ್.ಡಿ. ದೊಡ್ಡ ದರಗಪ್ಪ, ಸಂಘದ ಸಂಚಾಲಕರು ದೊಡ್ಡ ನಂದೇಶ ಮತ್ತು ಡಿ.ಎಸ್.ಎಸ್. ಅಂಬೇಡ್ಕರ್ ವಾದ ಎಂ. ನಾಗೇಶ್ವರರಾವ್ ಮತ್ತು ಛಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ಬಿ. ಸಣ್ಣರಾಮಯ್ಯ, ತಾಲೂಕು ಬೋವಿ ವಡ್ಡರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಗಾಳೆಪ್ಪ, ಅಲೆಮಾರಿ ಬುಡಕಟ್ಟು ಜನಾಂಗದ ಸಂಘಟನೆಯ ಅಧ್ಯಕ್ಷರಾದ ಬಿ.ವಿ. ಜಂಬಣ್ಣ, ಹಾಗೆ ಹಂಡಿ ಜೋಗಿ ತಾಲೂಕು ಅಧ್ಯಕ್ಷರಾದ ಶ್ರೀ ರಾಣೆಪ್ಪ ಮತ್ತು ಮಲ್ಲಿಕಾರ್ಜುನ, ಹಾಗೆಯೇ ಕೊರಚ ಮತ್ತು ಕೊರಮ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಕುರುವಳ್ಳಿ ತಿಮ್ಮಪ್ಪ ಮತ್ತು ಭೀಮಾ ಆರ್ಮಿ ತಾಲೂಕು ಅಧ್ಯಕ್ಷರಾದ ಧರ್ಮರಾಜ್ ಕೊಡ್ಲಿ, ದಲಿತ ಹಕ್ಕುಗಳ ಹೋರಾಟ ಸಮಿತಿ ತಾಲೂಕು ಅಧ್ಯಕ್ಷರಾದ ಬಿ.ಎಲ್. ಈರಣ್ಣ, ಕಾರ್ಯದರ್ಶಿಯಾದ ವಿ. ಗುರುಸ್ವಾಮಿ ಹಾಗೂ ತಾಲೂಕು ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಡಿ.ಎಸ್.ಎಸ್. ಎನ್. ಮೂರ್ತಿ ಸಂಘದ ಅಧ್ಯಕ್ಷರಾದ ನಾಗಲಿಂಗಪ್ಪ ಇನ್ನೂ ಹಲವಾರು ಜನ ಭಾಗವಹಿಸಿ ಇಂದು ಒಂದು ತೀರ್ಮಾನದ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಈ ಒಂದು ತೀರ್ಮಾನ ಮುಖ್ಯವಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೊಡ್ಲಿ ಮಲ್ಲಿಕಾರ್ಜುನ ಅವರು ಏನು ಮಾತನಾಡಿದ್ದಾರೆ ಎಂಬತಕ್ಕಂಥದ್ದನ್ನು ಈ ನಮ್ಮ ಚಾನಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ಸಿರುಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ. ಗುರುಸ್ವಾಮಿ ಬಾಂಧವರೇ ಮತ್ತು ಇಲ್ಲಿ ಸೇರಿರತಕ್ಕಂಥ ನಮ್ಮ ಪರಿಶಿಷ್ಟ ಜಾತಿಯ ಎಲ್ಲ ವರ್ಗದ ಏನು ಒಳಪಂಗಡ ಬರ್ತಕ್ಕಂಥ ಎಲ್ಲ ಜನಾಂಗದ ಅಧ್ಯಕ್ಷಗಳೇ ಮತ್ತು ಪದಾಧಿಕಾರಿಗಳು, ಈಗಾಗಲೇ ನಮ್ಮ ಬೋವಿ ವಡ್ಡರ ಸಂಘದಿಂದ ಗಾಳಪುವರು ಬಹಳಷ್ಟು ವಿಚಾರಗಳನ್ನು ಮಾತಾಡಿದರು. ಅದೇ ರೀತಿಯಲ್ಲಿ ನಮ್ಮ ಬುಡುಗ ಜಂಗಮದ ಅಧ್ಯಕ್ಷರಾದಂಥ ಜಮ್ಮಣ್ಣವರು ಕೂಡ ಮಾತಾಡಿದರು. ಆಮೇಲೆ ಕರ್ನಾಟಕ ಜನಸಂಘ ಸಮಿತಿಯ ಸಂಚಾಲಕರಾದಂಥ ದರಗಪ್ಪನವರು ಮಾತಾಡಿದರು. ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ದಲಿತ ಸಮಿತಿಯ ಭೀಮವಾದ ಸಂಚಾಲಕರಾದಂಥ ಆಲಂ ಭಾಷೆ ಅವರು ಮಾತಾಡಿದರು. ಇನ್ನೋರ್ವ ನಮ್ಮ ಮುಖ್ಯವಾಗಿ ನಮ್ಮ ಛಲವಾದಿ ಮಹಾಸಭೆಯಿಂದ ರಾಮಯ್ಯ ಸಹ ಮಾತಾಡಿದರು. ಅದೇ ರೀತಿಯಾಗಿ ಯುವ ನಾಯಕರು ಭೀಮ ಆರ್ಮಿಯಿಂದ ಇರ್ತಕ್ಕಂಥ ಮಗ ಸಮಾಜ ನಮ್ಮ ಧರ್ಮರಾಜ್ ಕೂಡ ಮಾತಾಡಿದರು. ಅದೇ ರೀತಿಯಾಗಿ ಈ ದಲಿತರ ಪರ ಸದಾ ಹೋರಾಟಗಳನ್ನು ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಈರಣ್ಣ ಅನ್ನೋದು ಮಾತಾಡಿದರು. ಅದೇ ಸಂದರ್ಭದಲ್ಲಿ ನಮ್ಮ ಓಮೇಶ್ವರ್ ಇದ್ದಾರೆ. ನಮ್ಮ ಹಂಡಿ ಸಮಾಜದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಮತ್ತು
ಕಾರಣಪ್ಪವರು ಸಹ ಮಾತಾಡಿದ್ದಾರೆ. ಭಾಳಷ್ಟು ಜನ ನಮ್ಮ ಇಲ್ಲಿ ನಮ್ಮ ಏನು ಪರಿಶಿಷ್ಟ ಜಾತಿಗೆ ಒಳಪಡ್ತಕ್ಕಂಥ ಎಲ್ಲ ಅಧ್ಯಕ್ಷರುಗಳು ಇಲ್ಲಿ ಸೇರಿಕೊಂಡು ಇವತ್ತು ಒಂದು ತೀರ್ಮಾನವನ್ನು ವ್ಯಕ್ತಪಡಿಸಿದರು. ಅದು ತೀರ್ಮಾನ ಏನಂದರೆ, ನಾವು ಈ ಚುನಾವಣೆಯಲ್ಲಿ ನಮ್ಮ ಪರಿಶಿಷ್ಟ ಜಾತಿಯ ಯಾವ ಕಡೆಗೆ ಬೆಂಬಲಿಸಬೇಕಂತ ವಿಚಾರ ಬಂದಾಗ ಅದು ತಮ್ಮ ಅಭಿಪ್ರಾಯಗಳನ್ನು ಈಗಾಗಲೇ ತಿಳಿಸಿದ್ದಾರೆ. ಅವ್ರ ಒಟ್ಟಾರೆ ಅಭಿಪ್ರಾಯ ಏನಂತಂದರೆ, BJPಯವರು ಸಂವಿಧಾನವನ್ನು ನಾವು ಬದಲಾಯಿಸ್ತೀವಿ, ಅದಕ್ಕಾಗಿ 400 ಸೀಟು ನಮಗೆ ಬೇಕು ಅಂತ ಹೇಳೋದು ತುಂಬ ಪರಿಣಾಮ ಬೀರಿದೆ ನಮ್ಮ ಪರಿಶಿಷ್ಟ ಜಾತಿ ಜನಾಂಗದವರಿಗೆ, ಅದೇ ರೀತಿ SC/ST OBCಗಳಿಗೆ, ಮತ್ತು ಮುಂದುವರೆದು ನಮ್ಮ ಅಲ್ಪಸಂಖ್ಯಾತರಿಗೆ, ಆಮೇಲೆ ಮುಂದುವರೆದು ನಮ್ಮ ಮೊನ್ನೆ ನಮ್ಮ ಯಾರು ಅಮಿತ್ ಶಾ ಅವರು ನಾನೇನಾರ ಈ 400 ಸೀಟು ಬಂದು ಅಧಿಕಾರಕ್ಕೆ ಬಂದರೆ ನಾವು SC/ST OBCಗಳ ಮೀಸಲಾತಿಯನ್ನು ರದ್ದು ಮಾಡ್ತೀವಿ ಅಂತ ನಮ್ಮ ಮಾತನ್ನ ಹೇಳಿದ್ದು ತುಂಬ ಬೇಸರ ತಂದಿರ್ತಕ್ಕಂಥ ವಿಷಯ. ನಾವು ಈ ಹಿಂದೆ ನಮ್ಮ ನರೇಂದ್ರ ಮೋದಿ ನೇತೃತ್ವವನ್ನು ಒಪ್ಪಿಕೊಂಡು ಕೂಡ ನಾವು BJPಯಲ್ಲಿ 10 ವರ್ಷ ಕೆಲಸ ಮಾಡಿದ್ದೀವಿ. ಅವರು ಬಂದು ಉದ್ಧಾರ ಮಾಡ್ತಾರೆ, ನಮ್ಮ ದೇಶನ ರಕ್ಷಣೆ ಮಾಡ್ತಾರೆ, ನಮ್ಮ ದೇಶಕ್ಕೆ ಹೊಸತನ ತರ್ತಾರೆ ಅಂತ ಒಂದು ಭಾವನೆಯಿಂದ ನಾವು ರಾಜ್ಯದಲ್ಲಿ ಕೂಡ ನಮ್ಮ ಜಾತಿಯವರು ಕೂಡ ಸ್ಟೇಟ್ ಆದಂಥ ದೇಶಾದ್ಯಂತ ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ದೀವಿ. ಆದರೆ ನಮ್ಮ ಅನ್ನ ಕೊಡುವಂಥ ಕಲ್ಪವೃಕ್ಷ ಬುಡಕ್ಕೇ ಕೈ ಹಾಕ್ತು ಅಂದಾಗ ಇಲ್ಲಿ ಬೇಸರ ತರ್ತಕ್ಕಂಥ ವಿಷಯ ಆಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ನಮ್ಮ ಇಡೀ ರಾಜ್ಯ ಮತ್ತು ದೇಶದಲ್ಲಿ ನಮ್ಮೆಲ್ಲ ಪರಿಶಿಷ್ಟ ಜಾತಿಯವರು ಸೇರಿಕೊಂಡು ನಾವು ಎಂಥ ಏನು ಓದುವಂಥ ಅಂಚಿನಲ್ಲಿರ್ತಕ್ಕಂಥ ನಮ್ಮ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಂತೇಳಿ ನಮ್ಮ ಇಡೀ ರಾಷ್ಟ್ರ ಮತ್ತು ರಾಜ್ಯ ನಾಯಕರುಗಳು, ಜಿಲ್ಲಾ ನಾಯಕರುಗಳು ಮತ್ತು ಇಲ್ಲಿ ನಾವು ತಾಲೂಕು ಎಲ್ಲರೂ ಕೂಡ ಚರ್ಚೆ ಮಾಡಿ ನಾವು ಒಟ್ಟಾರೆ ಹಳ್ಳಿಯಲ್ಲಿ ನಮ್ಮದೇನು ಮತದಾರರಿದ್ದಾರೆ ನಾವೆಲ್ಲರಿಗೆ ಮನೆಗೆ ಮುಟ್ಟಿಸಿ ನಮ್ಮ ಸಂವಿಧಾನ ಉಳಿವಿಗಾಗಿ ನಾವು ಈ ಸಲ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ಬೆಂಬಲಿಸಬೇಕಂತೇಳಿ ತೀರ್ಮಾನ ಬಂದಿದ್ದರಿಂದ ನಾವು ಇವತ್ತು ಈ ಒಂದು ನಮ್ಮ ಮುಖಾಂತರ ಪತ್ರಕರ್ತರ ಮುಖಾಂತರ ನಾವು ಸಂದೇಶವನ್ನು ಕಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ಒಂದು ವೇಳೆ ನಿಮಗೆ ತಿಳಿದಾಗೆ ರಾಜಕಾರಣಿಗಳು ಮತ್ತು ರಾಜಕೀಯ ಪಕ್ಷಗಳು ಹೇಗಿರ್ಬೇಕಂತಂದರೆ, ಒಳಗೆ ತಮ್ಮ ಅಜೆಂಡಾ ಏನೇ ಇರಲಿ ಇಲ್ಲಿ ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತಾಡಬೇಕು ವಿನಃ ಇಲ್ಲಿ ಜಾತಿಗಳ ಬಗ್ಗೆ, ಧರ್ಮಗಳ ಬಗ್ಗೆ, ಆಮೇಲೆ ದೇಶದಲ್ಲಿ ಇಂಥವ್ರು ಇರಬೇಕು, ದೇಶದಲ್ಲಿ ಅಂಥವ್ರು ಇರಬಾರ್ದು ಅನ್ನೋ ಒಂದು ಏನು ಈ ಕೋಲಾಹಲ ಐತಲ್ಲ, ಇದು ಒಳ್ಳೆಯದಲ್ಲ. ಇದು ಒಂದು ನಮಗೆ ಯಾವುದೇ ಪಕ್ಷ ಅಭಿವೃದ್ಧಿ ಮಾಡಿದ್ರು ಪರವಾಗಿಲ್ಲ, ಆದರೆ ಏನು ಇಂಥ ಕೋಮಗಲಭೆಗಳು ಇದು ತರವಲ್ಲ. ಇದು BJP ನಡ್ಕೊಳ್ಳೋಂಥ ರೀತಿ ಎಲ್ಲರಿಗೂ ಬೇಸರ ತಂದಿದೆ. ಹಾಗಾಗಿ ಈ ಮೂಲಕ ಮನವಿ ಮಾಡ್ಕೊಳ್ಳೋದಷ್ಟೇ, ಎಲ್ಲ ನಾವು ಈ ಸಲ ನಮ್ಮ ಕಾಂಗ್ರೆಸ್ಸನ್ನು ಬೆಂಬಲಿಸೋದ್ರ ಮುಖಾಂತರ ದೇಶದಲ್ಲಿ ನಾವು ನಮ್ಮ ಒಂದು ಶಕ್ತಿಯನ್ನು ತೋರಿಸುವಂಥ ಸಂದರ್ಭ ಈಗ ಬಂದಿದೆ. ಹಾಗಾಗಿ ಈ ವಾಹಿನಿ ಮೂಲಕ ನಾನು ಸಮಾಜದ ಎಲ್ಲ ಪ್ರತಿಯೊಬ್ಬರಿಗೆ ಬೇಡಿಕೊಳ್ಳೋದಷ್ಟೇ, ಈ ಸಲ ನಾಳೆ ನಡೆಯುವಂಥ 7ನೇ ತಾರೀಕು ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಬೆಂಬಲಿಸಿ ಅತ್ಯಧಿಕ ಮತದಿಂದ ಆಚೆ ತರಬೇಕಂತೇಳಿ ಕೈ ಮುಗಿದ ಬೇಡಿಕೊಳ್ತೀವಿ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್